ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಸೊ ನೋಡಿ ಎಂಜಾಯ್ ಮಾಡಿ ಗೈಸ್. ಜಸ್ಟ್ ಇವಾಗ ತಾನೇ ಒಂದು ಸೂಪರ್ ಸಂಡೇ ವಿತ್ ಸುದೀಪ ಅಂದರೆ ಇದರ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಅಂದರೆ ಮಧ್ಯಾಹ್ನದ ಪ್ರೋಮೋನ. ಸೊ ಅದರಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲರೂ ಕೂಡ ಒಂದು ಟಾಸ್ಕ್ ಕೊಡ್ತಾರೆ, ಅಂದರೆ ಅವ್ರ ತಲೆ ಮೇಲೆ, ಅಂದರೆ ಎಲ್ಲರ ತಲೆ ಮೇಲೆ ಕೂಡ ಏನದು ಬಲ್ಬ್ನ ಅಟ್ಯಾಚ್ ಮಾಡಿರ್ತಾರೆ. ಸೊ ಆ ಬಲ್ಬ್ನ ಆನ್ ಮಾಡಿಬಿಟ್ಟು, ಅಂದರೆ ಬೇರೆ ಕಂಟೆಸ್ಟೆಂಟ್ಗಳು ಬಲ್ಬ್ನ ಆನ್ ಮಾಡಿಬಿಟ್ಟು, ಸೊ ಅವರಲ್ಲಿರುವಂಥ ಒಂದು ಗುಣನ ಅವರು ಬಿಟ್ಟರೆ, ಸೊ ಅಂದರೆ ಅವರ ಜರ್ನಿ ಹೆಲ್ಪ್ ಆಗುತ್ತೆ ಅಂತ ಇದರಲ್ಲಿ. ಅಂದರೆ ಈ ಪ್ರೋಮೋಲ್ಲಿ ನಮಗೆ ತೋರಿಸಿರೋದು ಬಂದು ಇಬ್ಬರು ಜನದ್ದು. ಮೊದಲನೇದಾಗಿ ಕಾರ್ತಿಕ್ ಮತ್ತು ಸಂಗೀತ ಅವ್ರದ್ದು, ಎರಡನೇದಾಗಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಆದಂಥ ಪ್ರತಾಪ್ ಮತ್ತು ಅವ್ರ ಅಪೋಸಿಟಲ್ಲಿ ವಿನಯ್ ಅವರು ಇರೋದು. ಇದರಲ್ಲಿ ಅಂದರೆ ಪ್ರತಾಪ್ ಅವರು ಹೇಳಿದ ಮಾತುಗಳಿಂದ, ಅಂದರೆ ಪ್ರತಾಪ್ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟಿಂದ ವಿನಯ್ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಫಸ್ಟ್ ಟೈಮ್ ವಿನಯ್ ಅಳ್ತಾ ಇರೋದು ನಾನು ನೋಡ್ತಾ ಇರೋದು. ಅಂದರೆ ಇವಾಗ ಯಾರಾದರೂ ಒಬ್ಬ ಕಂಟೆಸ್ಟೆಂಟಿಂದ ಅಳ್ತಾ ಇರೋದು ಫಸ್ಟ್ ಟೈಮ್ ಇದು. ಮೊದಲನೇದಾಗಿ ಹತ್ತಿದ್ದಾರೆ, ಅಂದರೆ ಅವ್ರ ಫ್ಯಾಮಿಲಿ ವಿಚಾರ ಬಂದಾಗ ಹತ್ತಿದ್ದಾರೆ, ಬಟ್ ಕಂಟೆಸ್ಟೆಂಟ್ ಅಂತ ಮೊದಲನೇದಾಗಿ ವಿನಯ್ ಅವ್ರಿಗೆ ಅಳಿಸಿರೋದು ಪ್ರತಾಪ್ ಅವರು. ಸೊ ಈಗ ಇಲ್ಲಿ ಕಾರ್ತಿಕ್ ಅವ್ರ ಸ್ಟೇಟ್ಮೆಂಟ್ ಏನಂದರೆ, ಸಂಗೀತ ಅವ್ರ ತಲೆ ಮೇಲೆ ಇದ್ದಂಥ ಬಲ್ಬ್ ಆನ್ ಮಾಡಿಬಿಟ್ಟು ಹೇಳ್ತಾರೆ. ಸಂಗೀತ ಅವ್ರು ಏನಾದರೂ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ ಅಂತಂದರೆ ಅಪೋಸಿಟಲ್ಲಿ ಇರೋರು ಅದನ್ನ ಕೇಳಲೇಬೇಕು ಅಂತ ಅವರು ಫುಲ್ ಫೋರ್ಸ್ಫುಲ್ಲಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಗೈಸ್, ನಿಮಗೆ ಎಷ್ಟು ಜನಗಳಿಗೆ ಈ ಪಾಯಿಂಟ್ ವ್ಯಾಲಿಡ್ ಅನಿಸುತ್ತೆ, ಇನ್ನೂ ಎಷ್ಟು ಜನಗಳಿಗೆ ಈ ಪಾಯಿಂಟ್ ತಪ್ಪು ಅನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಇದನ್ನು 50-50% ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಕಾರ್ತಿಕ್ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಅದು ಡೆಫಿನೆಟ್ಲಿ ಸರಿ ಅಂತ ಅನಿಸುತ್ತೆ, ಬಟ್ ಸಂಗೀತ ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದ್ರೆ ಅದು ರಾಂಗ್ ಅಂತ ಅನಿಸುತ್ತೆ. ಯಾಕಂದರೆ ನೀವು ನೋಡಿರ್ಬೋದು, ಸಂಗೀತ ಅವ್ರು ಏನಾದರೂ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಅಂದರೆ ಅದು ಎಕ್ಸಾಕ್ಟ್ಲಿ ವ್ಯಾಲಿಡ್ ಆಗಿರೋಂಥ ಪಾಯಿಂಟ್ನೇ ಅವ್ರ ಅಪೋಸಿಟ್ ಇರೋರಿಗೆ ತಿಳ್ಸಕ್ಕೆ ಹೋಗ್ತಾರೆ. ಬಟ್ ಅಂದರೆ ಅದು ತಿಳ್ಕೊಳ್ಳೋದು ಬಿಡೋದು ಅವ್ರಿಗೆ, ಅಂದರೆ ಅಪೋಸಿಟ್ ಇರೋರಿಗೆ ಬಿಟ್ಟಿರೋದು. ಇವಾಗ ಆ ಪಾಯಿಂಟ್ ಏನಾದರೂ ತಿಳ್ಕೊಂಡು ಅವ್ರೇನು ಪಾಸಿಟಿವ್ ಆಗಿ ತಗೋತಾರ ಅಂತಂದರೆ, ಸೊ ಅದು ಡೆಫಿನೆಟ್ಲಿ ವ್ಯಾಲಿಡ್ ಪಾಯಿಂಟ್ ಇರುತ್ತೆ. ಬಟ್ ಅಂದರೆ ಇವಾಗ ಸಂಗೀತ ಅವ್ರ ಪಾಯಿಂಟಿಂದ ಯಾರಿಗಾದ್ರು ಹರ್ಟ್ ಆಗ್ತಾ ಇದೆ, ನಾನು ಇದನ್ನು ಕೇಳಿದ್ರೆ ನನಗೆ ತಪ್ಪು ಅನಿಸುತ್ತೆ ಅಂತ ಅನಿಸಿದ್ರೆ ಅವ್ರು ಡೆಫಿನೆಟ್ಲಿ ತಗೊಳಕ್ಕೆ ಹೋಗಲ್ಲ. ಯಾಕಂದರೆ ಬಿಗ್ ಬಾಸ್ ಗೇಮ್ ಇರೋದೇ ಅದೇ ಥರ. ಇವಾಗ ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಸಂಗೀತ ಅವರು ಪ್ರತಾಪಿಗೆ ಅವತ್ತು ವಾಶ್ರೂಮ್ ಹತ್ರ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ಅಂದರೆ ವರ್ತೂರ್ ಸಂತೋಷ್ ಅವರು ಮತ್ತು ಪ್ರತಾಪ್ ಅವರಿಬ್ಬರು ಕೂಡ ಅಂದರೆ ಯಾವುದು ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಬಂದಿಲ್ಲ ನಾವು ಅಂತ, ಅಂದರೆ ಪ್ರತಾಪ್ ಅವರು ಅವ್ನು ಸ್ಟೇಟ್ಮೆಂಟ ಮಾಡ್ತಾರೆ ಅದು ಕಳಪೆ ಅದು ಕೊಡುವಾಗ. ಸೊ ಸಂಗೀತ ಅವರು ಆ ಪಾಯಿಂಟ್ ಪ್ರತಾಪ್ ಹೇಳ್ತಾ ಇದ್ರು, ಪ್ರತಾಪ್ ಕೇಳಿಸ್ಕೊಳ್ಳಿಲ್ಲ ಅದನ್ನ. ಅದು ಆ್ಯಕ್ಚುಲಿ ಬಂದು ಅಂದರೆ ಯಾವ ಥರ ಇವಾಗ ಒಂದು ವ್ಯಾಲಿಡ್ ಪಾಯಿಂಟ್ ಇತ್ತು ಅದು. ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಅವರು ಕೂಡ ಅಂದರೆ ಲಾಸ್ಟ್ ಸ್ಯಾಟರ್ಡೇಲಿ ಅದೇ ಪಾಯಿಂಟ್ನೇ ಪ್ರತಾಪ್ ಹೇಳ್ತಾರೆ. ಸೊ ಈ ಥರ ಪಾಯಿಂಟ್ಸ್ ಬಂದಾಗ ಅವ್ರು ತಗೋಬೇಕಾಗುತ್ತೆ, ಬಟ್ ಅದನ್ನು ಕೂಡ ರಾಂಗ್ ಅಂತ ಹೇಳೋದು ತಪ್ಪು ನಾವು. ಸೊ ನನ್ನ ಪ್ರಕಾರ ಈ ಪಾಯಿಂಟ್ ಬಂದು 50-50 ಅಂತ ಹೇಳ್ಬೋದು. ಅಂದರೆ ಅಂದರೆ ತಗೊಳ್ಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎರಡನೇದಾಗಿ ನಮ್ಮ ಪ್ರತಾಪ್ ಮತ್ತು ವಿನಯ್ ಅವ್ರದ್ದು. ಗೈಸ್, ಎಷ್ಟು ಜನಗಳಿಗೆ ಪ್ರತಾಪ್ ಹೇಳಿದಂಥ ಪಾಯಿಂಟ್ ಸರಿ ಅನಿಸುತ್ತೆ? ಪ್ರತಾಪ್ ಏನು ಹೇಳ್ತಾರಂದರೆ, ಇವಾಗ ಅಂದರೆ ವಿನಯ್ ಅವರು ಅವ್ರ ಜೊತೆ ಇದ್ದಂಥ ಅವ್ರ ಟೀಮ್ಮೇಟ್ಸ್ಗಳನ್ನ ತುಳಿದು ಮೇಲೆ ಬರ್ತಾ ಇದ್ದಾರೆ. ಮತ್ತು ಇದು ಮೊದಲನೇ ಸ್ಟೇಟ್ಮೆಂಟ್ ಆಯಿತು. ಸೆಕೆಂಡ್ ಬಂದು ಅಂದರೆ ಇವಾಗ ವಿನಯ್ ಅವ್ರ ಟೀಮಲ್ಲಿರೋ ಯಾರು ತಪ್ಪು ಮಾಡಿದರೆ ಅದನ್ನ ವಿನಯ್ ಅವರು ಅವ್ರಿಗೆ ತಿಳಿಸ್ಬಿಟ್ಟು ಹೇಳಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಸೊ ಇದನ್ನ ತಿದ್ಕೊಳ್ಳಿ ಅಂತ. ಅವ್ರು ತಪ್ಪು ಮಾಡಿದರೆ ಅವ್ರನ್ನ ಹಾಗೆ ಬಿಡ್ತಾರೆ, ಅಥವಾ ಅವ್ರ ತಪ್ಪಿಗೆ ಪ್ರೋತ್ಸಾಹ ಕೊಟ್ಟು ನೀವು ಅದೇ ತಪ್ಪನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಸೊ ಎಷ್ಟು ಜನಕ್ಕೆ ಸರಿ ಅನಿಸುತ್ತೆ? ಬಸ್ ನನ್ನ ಪ್ರಕಾರ ಇದು ಅಂದರೆ ಎಕ್ಸಾಕ್ಟ್ಲಿ ಸರಿಯಾಗಿ ಹೇಳಿದ್ದಾರೆ ಪ್ರತಾಪ್ ಅವರು. ಯಾಕಂದರೆ ನೀವು ನೋಡಿರ್ಬೋದು, ವಿನಯ್ ಯಾವತ್ತೂ ಕೂಡ ನಮ್ರತಾ, ಮೈಕಲ್, ಸ್ನೇಹಿತ ಆಯಿತು, ಇಶಾನಿ ಆಯಿತು, ನೀತು ಆಯಿತು, ಇವ್ರು ಯಾರಿಗೂ ಕೂಡ ಅಂದರೆ ನೀವು ತಪ್ಪು ಮಾಡ್ತಾ ಇದ್ರಂತ ಯಾವತ್ತೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಅವತ್ತು ಮೈಕಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಂದರೆ ಏನದು ಐ ಡೋಂಟ್ ಗಿವ್ ಅ ಡ್ಯಾಮ್ ಅಂತ ಹೇಳ್ಬಿಟ್ಟು, ಅದು ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಅದು ಕೂಡ ವಿನಯ್ ಅವರು ಈ ಥರ ಮಾಡಬೇಡ ಗುರು ನೀನು, ಅಂದರೆ ಎಲ್ಲರೂ ಕೂಡ ಸ್ವಲ್ಪ ರೆಸ್ಪೆಕ್ಟ್ ಮಾಡು ಎಲ್ಲರೂ ಒಪಿನಿಯನ್ ಅಂತ ಏನಾದರೂ ಹೇಳಿದರೆ ಡೆಫಿನೆಟ್ಲಿ ಮೈಕಲ್ ಅವರು ಇನ್ನೂ ಮನೇಲಿ ಇರ್ತಾಯಿದ್ರು ಅಂತ ಇರ್ತಾಯಿದ್ರು ಅಂದ್ಬಿಟ್ಟು ನನ್ನ ಒಪಿನಿಯನ್ ಅದು. ಸೊ ಅದು ಕೂಡ ಒಂದು ತಕ್ಕ ಮಟ್ಟಿಗೆ ಸರಿಯೇ ಇದೆ ಒಪಿನಿಯನ್, ಸರಿನಾ? ಪ್ರತಾಪ್ ಅವರು ಹೇಳಿದ್ರಲ್ಲಿ ಏನು ಕೂಡ ತಪ್ಪಿಲ್ಲ ಅದರಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಆಗುತ್ತೆ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟ್ ಟೈಮ್ ವಿನಯ್ ಒಬ್ಬ ಕಂಟೆಸ್ಟೆಂಟ್ಗೋಸ್ಕರ ಅಳ್ತಾ ಇರೋದು ಮನೆಯಲ್ಲಿ ಅಂತ ನನ್ನ ಅಭಿಪ್ರಾಯ ಇದು. ಸೊ ನೋಡೋಣ ಯಾವ ಥರ ಇರುತ್ತೆ ಎಪಿಸೋಡ್ ಅಂದ್ಬಿಟ್ಟು. ಸೊ ಇದೇ ಥರ ಅಪ್ಡೇಟ್ಸ್ ಇದ್ದರೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಂತೆ. ಸೊ ನೋಡಿ ಗೈಸ್, ಎಂಜಾಯ್ ಮಾಡಿ. ನೆಕ್ಸ್ಟ್ ಸಿಗೋಣ. ಬಾಯ್, ಲವ್ ಯು ಆಲ್.